ಮಾಡ್ತೀಯಾ? ನೀವು ನನ್ನ ಕ್ಷಮಿಸಿದ್ದೀನಿ ಕಣ್ಣ, ಕ್ಷಮಿಸಿದ್ದೀನಿ ಕಣ್ಣ. ಯಾಕೆಲ್ಲ ಡಿಸ್ಟರ್ಬ್ ಮಾಡ್ತೀರಾ? ರೆಡಿ ರೆಡಿ. ಎಷ್ಟು ಚೆನ್ನಾಗಿ ಆಚರಣೆ ಮಾಡಿದಮ್ಮ. ನಿಜವಾಗಿ ನನ್ನ ಮನಸ್ಸಿಗೆ ಎಷ್ಟು ಸಂತೋಷ ಆಗಿದೆ ಗೊತ್ತಾ? ಅಲ್ವಾ ಅತ್ತೆ, ಎಲ್ಲನೂ ಪ್ರಿಯಾ ಅಕ್ಕನೇ ಮಾಡಿದ್ದು. ನಮ್ಮ ಹತ್ರ ನಿಮ್ಮನೇಲಿ ಕರ್ಕೊಂಬರಕ್ಕೆ ಹೆಲ್ಪ್ ಕೇಳಿದ ಅಷ್ಟೇ. ಹ್ಞೂ ಅತ್ತೆ, ಎಲ್ಲ ಅರೇಂಜ್ಮೆಂಟ್ಸು ಡೆಕೋರೇಷನು ಎಲ್ಲ ಪ್ರಿಯಾ ಅಕ್ಕಂದೆ. ಲೇ ಬೇಡ ಬಿಡೋ ಮಗ, ಲೋ ಏನು ಶಾರ್ಟಲ್ಲಿ. ದೇವರ ಪಾದಕ್ಕೆ ಅರ್ಪಿಸೋದು, ತಲೆಗೆ ಮುಡ್ಕೊಳ್ಳೋದು ಆ ಹೂವನ್ನೇ ಹೊರತು ಮುಳ್ಳುನಲ್ಲ. ಈಗ ಅತ್ತೆ ಇದ್ದ ತಕ್ಷಣ ಈ ಕಡೆ ಬರುತ್ತೆ. ನಿಮ್ದೆಲ್ಲ ಡೈಲಾಗ್ ಆಗಿತ್ತು. ನಾವು ಒಳ್ಳೆದಾಗಿ ಅಂತ ಮಾಡ್ಬಿಟ್ಟು ಅತ್ತೆ ಇದು ಸೊಸೆ ಹೊರಟೋಗ್ತೀರ, ಅಲ್ಲಿ ಹೋಗ್ಬಿಟ್ರೆ ಒಳ್ಳೇದು. ಅಲ್ಲ ಅಲ್ಲಿ ಕಷ್ಟ ಆಗುತ್ತೆ, ಇಲ್ಲಿಂದನೇ ಕಳಿಸ್ಬಿಡಿ. ಇಲ್ಲಿಗೆ ಹೋದ್ರೆ ಬೆಸ್ಟ್ ಅಂತ. ಅಥವಾ ಗಿರ್ಜಾ ಇಲ್ಲಿಗೆ ಬಂದ್ರೆ ಬೇಡ ಬೇಡ, ಇವರೇ ಹೋಗ್ಬೇಕು. ಅದೇ ನಾನು ಹೇಳಿದ್ದು ಗಿರ್ಜನ, ಸಾರಿ ಪ್ರಿಯಾನ ಅಲ್ಲಿಗೆ ಹೋಗ್ಲಿ ಅಂತ ಹೇಳ್ತಾ ಇರೋದು. ಪ್ರಿಯಾ ಅಲ್ಲಿಗೆ ಹೋದ್ರೆ ನೀವು ಓರ್ಲಪ್ ಆಗ್ತಿರಲ್ಲ, ನೀವು ಅವಾಗ ಎಲ್ಲಿ ಹೋಗ್ತೀರಿ? ನಂಗೆ ಹೋಗಕ್ಕೆ ರೀಸನ್ ಬೇಕಲ್ಲ, ನಾನು ಸುಮ್ಮನೆ ಎಕ್ಸಿಟ್ ಆಗಕ್ಕಾಗಲ್ಲ. ಅಲ್ಲ ನೀವು ಕೆಲಸ ಮಾಡಿ ಸರ್, ನೀವು ಎಕ್ಸಿಟ್ ಆಗಿ. ಈಗ ಇಲ್ಲಿಂದ ಎಕ್ಸಿಟ್ ನೀವು. ಇಲ್ಲ ನಾನು ಇದ್ದೀನಿ. ಖುಷಿ ಇದೆ ಸರ್ ನಿಮ್ಗೆ? ಪ್ರಿಯ ಎಂಟ್ರಿ. ದೀಪ ಆರಿಸೋದು ನಮ್ಮ ಸಂಸ್ಕೃತಿ ಅಲ್ಲ, ದೀಪ ಹಚ್ಚೋದು ನಮ್ಮ ಸಂಸ್ಕೃತಿ. ದೀಪ ಹಚ್ಚಿ Happy birthday to you. May the good God bless you. Happy birthday, God bless you. May the good God bless you. Happy birthday to you. ಅಲ್ಲಿ ನಿಂತ್ಕೊಳ್ರ ಮಕ್ಳ, ಕೇಕ್ ಕೊಡ್ತಾರೆ ಎಲ್ರಿಗೂ. ಅಲ್ಲಿ ನಿಂತ್ಕೊಳ್ಳಿ. ಸಾಕು ಸರ್, ತಿನ್ಸಿ ಆದ್ರ ಮಕ್ಳಿಗೆ. ಖುಷಿ ಆಯ್ತು, ಖುಷಿ ಆಯ್ತು, ಖುಷಿ ಆಯ್ತು, ಹಾಗೇರಿ ಖುಷಿ ಆಯ್ತು. ಎಲ್ಲ ಮಾತಾಡ್ಸಿ ಸರ್. ಅಂಕಲ್ ನೋಡಿ, ಅಂಕಲ್ ನೋಡಿ, ಖುಷಿ ಆಯ್ತು, ಖುಷಿ ಆಯ್ತು. ನೋಡು ಅಂಕಲ್ ನೋಡ್ಬೇಕು, ನಾನು ನೋಡ್ಬಾರ್ದು ಯಾರು. ಹೇಳ್ಸ್ಬಿಡಿ ಒಂದ್ಸಲ ಹ್ಯಾಪಿ ಬರ್ತಡೇ ಅಂತ. ಹ್ಯಾಪಿ ಬರ್ತ್ಡೇ ಅಂಕಲ್. ಇನ್ನೊಂದ್ಸಲ ಹೇಳಿ. ಇನ್ನೊಂದ್ಸಲ ಹೇಳಿ.